ಹಾಯ್ ಎಲ್ರಿಗೂ ನಮಸ್ಕಾರ. ಬೆಂಗಳೂರಲ್ಲಿ ಚಳಿ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಬಿಸಿ ಬಿಸಿ ಮಶ್ರೂಮ್ ಆನಿಯನ್ ಫ್ರೈ ಸಿಂಪಲಾಗಿ ಎಷ್ಟು ಬೇಗ ಅಂದರೆ ಅಷ್ಟು ಬೇಗ ಮಾಡ್ಕೊಳ್ಳೋ ಅಂಥ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಇದರಲ್ಲಿ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಎಕ್ಸ್ಪ್ಲೈನ್ ಆಗುತ್ತೆ. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಿಲ್ಲ, ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಅರ್ಥ ಆಗುತ್ತೆ. ಫಸ್ಟು ಔಟ್ಪುಟ್ ಈ ಥರ ಇರುತ್ತೆ. ಸೊ ಫಸ್ಟು ಮಶ್ರೂಮ್ನ ನೀಟಾಗಿ ವಾಶ್ ಮಾಡ್ಕೊಬೇಕು. ಇದಕ್ಕೆ ಬೇಕಾಗಿರೋವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಏನಂತಂದರೆ ಉಪ್ಪು, ಖಾರದ ಪುಡಿ, ಅರ್ಶಿದ ಪುಡಿ ಮತ್ತು ಇದು ಗರಂ ಮಸಾಲ. ಒಂದು ಸ್ವಲ್ಪ ಬೇಕಿದ್ರೆ ಕಾರ್ನ್ಫ್ಲೋರ್ ಯೂಸ್ ಮಾಡ್ಕೋಬೋದು. ಆಮೇಲೆ ಒಂದು ಸ್ಪೂನಲ್ಲಿ ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾರ್ನ್ಫ್ಲೋರ್ ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇನ್ನೆಲ್ಲ ರುಚಿಗೆ ತಕ್ಕಂತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ನಾನು ನನ್ನ ಕ್ವಾಂಟಿಟಿಗೆ 2 ಬಾಕ್ಸ್ ಮಶ್ರೂಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ ಇದರಲ್ಲಿ. ಆಮೇಲೆ ನಾನು ಯೂಸ್ ಮಾಡೋದೆಲ್ಲ ಸ್ಪೂನ್ ತುಂಬ ಚಿಕ್ಕದು, ಅದು ನಾನು ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಉಪ್ಪು ಅಷ್ಟೇ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಮಶ್ರೂಮಲ್ಲಿ ಆಲ್ರೆಡಿ ವಾಶ್ ಮಾಡಿದಾಗ ನೀರು ಅದನ್ನು ಹೀರ್ಕೊಂಡಿರುತ್ತೆ. ಹಂಗಾಗಿ ನೀವು ಮಿಕ್ಸ್ ಮಾಡೋ ಟೈಮಲ್ಲಿ ನೀರು ಹಾಕೋಕ್ಕೆ ಹೋಗಬೇಡಿ. ಇಲ್ಲಾಂದರೆ ನೀರು ಹಾಕಿದ್ರೆ ಆಮೇಲೆ ಕೊನೆಯಲ್ಲಿ ನೀರೆಲ್ಲ ಅದು ಬಿಟ್ಬಿಡುತ್ತೆ. ಹಂಗಾಗಿ ನೀರು ಹಾಕ್ದೇ ಹಂಗೆ ಕಲಸಿ ನೀಟಾಗಿ ಕಲಿಸ್ಕೊಳ್ಳುತ್ತೆ, ಏನೂ ತೊಂದರೆ ಆಗೋಲ್ಲ. ಇದನ್ನು ಫ್ರಿಜ್ಜಲ್ಲಿ ತುಂಬ ಹೊತ್ತು ಇಡಬೇಕಂತ ಏನಿಲ್ಲ. ಒಂದು ಸ್ವಲ್ಪ 15 ನಿಮಿಷ ಇಟ್ಟರು ಸಾಕು, ಅರ್ಧ ಗಂಟೆ ಇಟ್ಟರು ಸಾಕು. ಎಲ್ಲ ಫಾಸ್ಟ್ ಮಾಡೋದಷ್ಟೇ.
ಎಕ್ಸಸ್ ಆಗಿರೋವಂಥ ಆಯಿಲ್ನ ಬೇರೆ ಕಡೆ ಎತ್ಕೊಂಡು ಅದೇ ಬಾಣಲಿಗೆ ಮತ್ತೆ ಈರುಳ್ಳಿ ಹಾಕ್ತಾಯಿದ್ದೀವಿ. ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕಿದ್ರೆ ಸಾಕು, ಯಾಕಂದರೆ ಆಲ್ರೆಡಿ ಮಶ್ರೂಮಲ್ಲಿ ತುಂಬಾ ಆಯಿಲ್ ಇದೆ. ಸೊ ಅದಕ್ಕೆ ಇದರಲ್ಲಿ ಆಯಿಲ್ ಕಡಿಮೆ ಹಾಕಿದ್ದೀನಿ. ಸ್ವಲ್ಪ ಬ್ರೌನಿಶ್ ಆಗಿದೆ. ಈಗ ಬಿಸಿ ಬಿಸಿ ಮಶ್ರೂಮ್ ಆನಿಯನ್ ಫ್ರೈ ರೆಡಿಯಾಗಿದೆ. ಇದಕ್ಕೆ ಜಾಸ್ತಿ ನಾನು ಏನೂ ಹಾಕೋಕ್ಕೆ ಹೋಗಿಲ್ಲ. ಸಿಂಪಲ್ಲಾಗಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲಿ ಹಾಕಿದ್ದು ನೀವೇ ನೋಡಿದ್ದೀರಾ. ಎಷ್ಟು ಈಸಿ ಇಂಗ್ರೀಡಿಯೆಂಟ್ಸು, ಕಷ್ಟನೇ ಇಲ್ಲ. ಈಸಿಯಾಗಿ ಯಾರು ಬೇಕಾದ್ರೂ ಮನೇಲಿ ಟ್ರೈ ಮಾಡ್ಬೋದು. ಟ್ರೈ ಮಾಡಿ ತಿಂದು ಚೆನ್ನಾಗಿ ಬಂದರೆ ಕಮೆಂಟ್ಸ್ ಮಾಡಿ. ನನಗಂತೂ ಸೂಪರಾಗಿತ್ತು. ಥ್ಯಾಂಕ್ ಯು.